ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಕಡ್ಲಿಕಾಳು ಪಲ್ಯ ನೋಡ್ರಿ. ಇದನ್ನ ಬೇಕಾದ್ರೆ ನೀವು ಕಡ್ಲಿಕಾಳು ಉಸುಳಿ ಅನ್ಬೋದ್ರಿ, ಇಲ್ಲ ಕಡ್ಲಿಕಾಳು ಪಲ್ಯ ಆದ್ರೂ ಅನ್ಬೋದ್ರಿ. ಈ ಕಡ್ಲಿಕಾಳು ಪಲ್ಯನ ನೀವು ಚಪಾತಿ, ರೊಟ್ಟಿ, ಅನ್ನ ಎಲ್ಲಾದ್ರ ಜೊತೆಗೂ ತಿನ್ಬಹುದು ನೋಡ್ರಿ. ಈ ಒಂದು ಕಾಳು ಪಲ್ಯನ ಮಾಡೋದು ಈಸಿ ರೀ, ಮತ್ತು ಇದ್ರ ಟೇಸ್ಟ್ ಅಂತೂ ಮಸ್ತ್ ಇರ್ತೈತೆ ನೋಡ್ರಿ. ಹಂಗಾದ್ರೆ ಮತ್ತೆ ತಡರಿ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿವ್ರಿ. ಅದಕ್ಕೆ ಒಂದು 3ರಿಂದ 4 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾವು ಸಾಸಿವೆ ಹಾಕೊಂಡಿವಿ ನೋಡ್ರಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನೂ ಹಾಕೊಂಡಿವಿ ನೋಡ್ರಿ. ಈ ಜೀರಿಗೆ ಮತ್ತು ಸಾಸಿವೆ ಎರಡು ಸ್ವಲ್ಪ ಚಟಪಟ ಅಂತ ಸಿಡಿತಿದ್ದಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ 2 ಉಳ್ಳಾಗಡ್ಡಿನ ಹಾಕೊಳತ್ತೀವಿ ನೋಡ್ರಿ. ಹಿಂಗೆ ಕಾಳು ಪಲ್ಯ ಮಾಡ್ಬೇಕಾದ್ರೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಹಾಕ್ಬೇಕು ನೋಡ್ರಿ. ಅಂದಾಗ ಈ ಕಾಳು ಪಲ್ಯಗಳು ಸ್ವಲ್ಪ ರುಚಿ ಅಂತ ಅನಿಸ್ತಾವ್ರಿ. ಈಗ ಈ ಉಳ್ಳಾಗಡ್ಡಿನ ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೋಬೇಕು ನೋಡ್ರಿ. ಈಗ ನೀವಿಲ್ಲಿ ನೋಡತ್ತಿರಲ್ರಿ, ಹಿಂಗೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಾಗ್ಬೇಕು ನೋಡ್ರಿ. ಉಳ್ಳಾಗಡ್ಡಿ ಹಿಂಗೆ ಮೆತ್ತಗಾಗ್ತಿದ್ದಂಗೆ ಒಂದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಟೊಮ್ಯಾಟೊ ಹಾಕೊಂಡಿವಿ ನೋಡ್ರಿ. ಈ ಟೊಮ್ಯಾಟೊನೂ ಅಷ್ಟೇ ರೀ, ಸ್ವಲ್ಪ ಮೆತ್ತಗಾಗ್ಬೇಕು ನೋಡ್ರಿ. ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ಈ ಟೊಮ್ಯಾಟೊ ಬೇಗ ಮೆತ್ತಗಾಗಬೇಕಪ್ಪ ಅಂತಂದ್ರೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋರಿ. ಒಗ್ಗರ್ನಿಗೆ ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಭಾಳ ಅಂದ್ರೆ ಭಾಳ ಜಲ್ದಿ ಮೆತ್ತಗಾಗ್ತಾವೆ ನೋಡ್ರಿ. ಹಿಂಗೆ ಒಂದು 2 ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಒಂದು 2 ಚಿಟಿಕೆ ಅಷ್ಟು ಅರ್ಶಿನ ಪುಡಿ ಹಾಕೊಳತ್ತೀವಿ ನೋಡ್ರಿ. ಮತ್ತು 1 ಸ್ಪೂನ್ ಅಷ್ಟು ಮಸಾಲೆ ಖಾರ ಹಾಕೊಂಡಿವ್ರಿ. ಅದ್ರ ಜೊತೆಗಿನ 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನೂ ಹಾಕೊಂಡಿವ್ರಿ. ಇದ್ರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿವಿ ನೋಡ್ರಿ. ಮತ್ತು ಈಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಧನಿಯಾ ಪೌಡ್ರನ್ನು ಹಾಕೊಂಡಿವಿ ನೋಡ್ರಿ. ಈಗ ಇದಕ್ಕೆ ಒಂದು 2 ಚಿಟಿಕೆ ಅಷ್ಟು ಹಿಂಗೆ ಹಾಕೊಂಡು ಇದನ್ನೆಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಒಗ್ಗರ್ನಿಗೆ ಹಾಕಿರುವಂಥ ಉಪ್ಪು, ಖಾರ, ಮಸಾಲೆ ಎಲ್ಲಾನು ಚಲೋ ತಂಗಿ ಹೊಂದ್ಕೋಬೇಕು ನೋಡ್ರಿ. ಹಿಂಗೆ ಒಂದು 2 ಸೆಕೆಂಡ್ ಇದನ್ನೆಲ್ಲಾನು ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ದಷ್ಟು ನೀರು ಹಾಕೊಂಡು ಈ ಮಸಾಲೆ ಎಲ್ಲಾನು ಸ್ವಲ್ಪ ಚಲೋ ತಂಗಿ ಒಂದು 2 ನಿಮಿಷ ಆದರೂ ಕುದಿಬೇಕು ನೋಡ್ರಿ. ಹಿಂಗೆ ನೀರು ಸೇರಿಸಿದ್ಮೇಲೆ ಇನ್ನೊಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಮ್ಯಾಲೆ ಒಂದು ಮುಚ್ಚಳ ಮುಚ್ಚಿ ಇದನ್ನು ಒಂದು 2ರಿಂದ 3 ನಿಮಿಷ ಈ ಮಸಾಲೆ ಎಲ್ಲಾನು ಚಲೋ ತಂಗಿ ಕುದಿಸ್ಕೋಬೇಕು ನೋಡ್ರಿ. ಹಿಂಗೆ ಈ ಮಸಾಲೆ ಎಲ್ಲ ಚಲೋ ತಂಗಿ ಕುದಿಸ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಕಾಳು ಪಲ್ಯಗಳ ರುಚಿ ಚಲೋ ಅನ್ಸುತ್ತೆ ನೋಡ್ರಿ. ಈಗ ನೀವು ಇಲ್ಲಿ ನೋಡ್ಬೋದ್ರಿ, ಈ ಮಸಾಲೆ ಎಲ್ಲಾನು ಎಷ್ಟು ಚಲೋ ತಂಗಿ ಕುದ್ದು ಸುತ್ತಲೂ ಚಲೋ ತಂಗಿ ಎಣ್ಣೆ ಬಿಟ್ಕೊಂಡೈತಿ ಅಂತ. ಹಿಂಗೆ ಹಾಕಿರುವಂಥ ಮಸಾಲೆ ಎಲ್ಲಾನು ಎಣ್ಣೆನ ಚಲೋ ತಂಗಿ ಬಿಡ್ತು ಅಂತಂದ್ರೆ ಒಗ್ಗರ್ನಿ ಚಲೋ ತಂಗಿ ರೆಡಿ ಆಗೈತೆ ಅಂದಂಗೆ ನೋಡ್ರಿ. ಈಗ ನೀವು ನೋಡತ್ತಿರಲ್ರಿ, ಈ ಕಡ್ಲಿಕಾಳನ್ನ ನಾವು ಇಡೀ ರಾತ್ರಿ ನೆನೆಸ್ಕೊಂಡು ಒಂದು 5ರಿಂದ 6 ವಿಷಲ್ ಹಾಕ್ಸಿ ಇವತ್ನೆಲ್ಲನೂ ಬೇಯಿಸ್ಕೊಂಡಿವಿ ನೋಡ್ರಿ. ಈಗ ಈ ಕಾಳನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಮಸಾಲ, ಅದಕ್ಕೆ ಹಾಕೊಳತ್ತೀವ್ರಿ. ಈ ಮಸಾಲೆ ಎಲ್ಲಾನು ಕಾಳು ಜೊತೆಗೆ ಚಲೋ ತಂಗಿ ಹೊಂದ್ಕೋಬೇಕು ನೋಡ್ರಿ. ಹಂಗೆ ಒಂದು 2 ನಿಮಿಷ ಇದನ್ನ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಕಾಳು ಪಲ್ಯ ನಿಮಗೆ ಉದ್ರಾಗ್ಬೇಕಂದ್ರೆ ಸ್ವಲ್ಪ ನೀರು ಹಾಕೋರಿ, ಇಲ್ಲ ಸ್ವಲ್ಪ ಇದು ಗ್ರೇವಿ ಟೈಪ್ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿನ ನೀರು ಹಾಕೋರಿ. ಈಗ ನೀವು ಇಲ್ಲಿ ನೋಡ್ಬೋದ್ರಿ, ಈ ಮಸಾಲೆ ಎಲ್ಲಾನು ಎಷ್ಟು ಚಲೋ ತಂಗಿ ಕಾಳು ಜೊತೆಗೆ ಹೊಂದ್ಕೊಂಡೈತಿ ಅಂತ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ದಷ್ಟು ನೀರು ಹಾಕೊಂಡು ಇದನ್ನ ಬೇಯಿಸ್ಕೋಬೇಕು ನೋಡ್ರಿ. ಹಿಂಗೆ ನೀರು ಹಾಕೊಂಡ್ಮೇಲೆ ಇನ್ನೊಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಮುಚ್ಚಳ ಮುಚ್ಚಿ 5ರಿಂದ 8 ನಿಮಿಷದ ತನಕ ಇದನ್ನ ಬೇಯಿಸ್ಕೋಬೇಕು ನೋಡ್ರಿ. ಮತ್ತು ಹಿಂಗೆ ಬೇಯಿಸ್ಕೊಳ್ಳುವಾಗ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋರಿ. ಹಿಂಗೆ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋದ್ರಿಂದ ಈ ಕಡ್ಲಿಕಾಳು ಪಲ್ಯ ರುಚಿ ಅಂತೂ ಮಸ್ತ್ ಆಗತ್ತೆ ನೋಡ್ರಿ. ಈ ಕಡ್ಲಿಕಾಳು ಪಲ್ಯನ ನೀವು ಚಪಾತಿ, ರೊಟ್ಟಿ, ಅನ್ನ ಎಲ್ಲಾದ್ರ ಜೊತೆನೂ ತಿನ್ಬೋದು ನೋಡ್ರಿ. ಹಿಂಗೆ ಕಡ್ಲಿಕಾಳು ಪಲ್ಯ ಮಾಡ್ಕೊಳ್ಳುವಾಗ ನೀವು ಇಡೀ ರಾತ್ರಿ ಕಡ್ಲಿಕಾಳನ್ನ ನೆನ್ಸೋಕ್ಕಾಗಲಿಲ್ಲ ಅಂದ್ರೆ ಬಿಸಿ ನೀರೊಳಗೆ ಕಡಿಮೆ ಅಂದರೂ ಒಂದು 3ರಿಂದ 4 ತಾಸು ಆದರೂ ನೆನೆಸ್ಕೋಬೇಕು ನೋಡ್ರಿ. ಈಗ ನೀವು ಇಲ್ಲಿ ನೋಡ್ಬೋದ್ರಿ, ಈ ಕಾಳು ಪಲ್ಯ ಎಷ್ಟು ಮಸ್ತ್ ರೆಡಿ ಆಗೈತಿ ಅಂತ. ನಾವು ಈ ಕಾಳು ಪಲ್ಯನ ಭಾಳ ಉದ್ರಾಗ್ನೂ ಮಾಡ್ಕೊಂಡಿಲ್ರಿ, ಮತ್ತು ಗ್ರೇವಿಯಾಗಿನೂ ಮಾಡ್ಕೊಂಡಿಲ್ರಿ, ಸ್ವಲ್ಪ ರಸ ಐತೆ ನೋಡ್ರಿ. ಹಿಂಗೆ ಒಂದು ಸಲ ಕಾಳು ಪಲ್ಯ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಮತ್ತೆ ಹಿಂಗೆ ಮಾಡ್ಕೊಂಡು ತಿನ್ನೋದಂತೂ ಪಕ್ಕಾ ನೋಡ್ರಿ. ನೋಡಿದ್ರಲ್ರಿ, ಈ ಕಾಳು ಪಲ್ಯನ ಮಾಡ್ಕೊಳ್ಳೋದು ಎಷ್ಟು ಈಸಿ ಆಗಿತ್ತು ಅಂತ. ಹಾಗಾದ್ರೆ ಮನೆ ಒಳಗೆ ಒಂದ್ಸಲ ಇದನ್ನ ಟ್ರೈ ಮಾಡ್ರಿ, ಮತ್ತು ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ನೋಡ್ರಿ, ಲಾಸ್ಟಿಗೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಳತ್ತೀವ್ರಿ. ಈ ಕಡ್ಲಿಕಾಳು ಪಲ್ಯ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಅಷ್ಟೇ ಅಲ್ರಿ, ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.